ಓಂ ಶಾಂತಿ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಭಗವದ್ಗೀತೆ ಒಂದು ಆಧ್ಯಾತ್ಮಿಕ ಮೌಲ್ಯಗಳನ್ನು ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಹೊಂದಿರತಕ್ಕಂತಹ ಗ್ರಂಥ. ಇದನ್ನು ಬರೀಬೇಕಾದ್ರೆ ವೇದವ್ಯಾಸರು ತಮ್ಮದೇ ಆಗಿರ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡು ಬರೆದರು. ಏನಂತ ಹೇಳಿದರೆ, ಸಾಮಾನ್ಯವಾಗಿ ವೇದಾಂತ ಮತ್ತು ಉಪನಿಷತ್ತುಗಳ ಸಾರ ಏನಿದೆ ಅದು ಸನ್ಯಾಸ ಮಾರ್ಗವನ್ನು ಸೂಚಿಸ್ತದೆ. ಹಾಗಾಗಿ ಇದು ಪ್ರವೃತ್ತಿ ಮಾರ್ಗದವರಿಗೆ ಅನುಕೂಲ ಆಗಲಿ, ಇದು ಸಮಾಜಮುಖಿ, ಜನಮುಖಿ, ಜೀವಮುಖಿ ಆಗಲಿ ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಭಗವದ್ಗೀತೆಯನ್ನು ರಚನೆ ಮಾಡಿದರು. ಅದರಲ್ಲಿ ಈಗಾಗಲೇ ನಾವು 2 ಅಧ್ಯಾಯಗಳನ್ನು ಮುಗಿಸಿ 3ನೇ ಅಧ್ಯಾಯದಲ್ಲಿದ್ದೀವಿ. ಮೊದಲನೇ ಅಧ್ಯಾಯ ವಿಷಾದ ಯೋಗ, 2ನೇ ಅಧ್ಯಾಯ ಸಾಂಖ್ಯ ಯೋಗ. ಈಗ ನಾವು ಕರ್ಮಯೋಗದ ಬಗ್ಗೆ ಅಧ್ಯಯನ ಮಾಡಬೇಕಾಗ್ತದೆ. ನೋಡಿ, ಮೊದಲು ಮತ್ತು 2ನೇ ಅಧ್ಯಾಯಗಳಲ್ಲಿ, ಮೊದಲನೇ ಅಧ್ಯಾಯದಲ್ಲಿ ನಾವು ಏನು ತಪ್ಪು ಕಲ್ಪನೆಗಳನ್ನು ಇಟ್ಕೊಂಡಿದ್ವಿ, ಅಂದರೆ ಇಲ್ಯೂಷನ್ಸ್, ಅಂದರೆ ಪರಿಕಲ್ಪನೆಗಳು ತಪ್ಪಾಗಿದ್ವು. ನಾವು ಜಗತ್ತಿನ ಬಗ್ಗೆ ಇರ್ಬೋದು, ಅಥವಾ ಜಗತ್ತಿನ ಕರ್ಮದ ಲೆಕ್ಕಾಚಾರಗಳ ಬಗ್ಗೆ ಇರ್ಬೋದು, ಅಥವಾ ಇಡೀ ಸೃಷ್ಟಿ ನಾಟಕದ ಬಗ್ಗೆ ಇರ್ಬೋದು, ಅಥವಾ ನನ್ನ ದೇಹ ಮತ್ತು ನನ್ನ ಸಂಬಂಧಿಗಳು, ಇವರೆಲ್ಲದರ ಬಗ್ಗೆ ನಾವು ಒಂದು ತಪ್ಪು ಕಲ್ಪನೆಯನ್ನು ಇಟ್ಕೊಂಡಿದ್ವಿ. ಆ ತಪ್ಪು ಕಲ್ಪನೆಗಳು ದುರ್ಬಲತೆಗಳನ್ನು ಸೃಷ್ಟಿ ಮಾಡಿ ಅರ್ಜುನನಿಗೆ ಯುದ್ಧದ ಆಕಾಂಕ್ಷೆಯನ್ನೇ ಸಂಪೂರ್ಣವಾಗಿ ನಿರ್ವೀರ್ಯವನ್ನಾಗಿ ಮಾಡಿದವು. ಅಂದರೆ ಐಡಿಯಾಸ್ ರೂಲ್ ದಿ ವರ್ಲ್ಡ್ ಅಂತ, ಅಂದರೆ ವಿಚಾರಗಳು ಜಗತ್ತನ್ನು ಆಳ್ತದೆ ಅಂತೇಳಿ ಕರಿತೀವಿ. ಹಾಗಾಗಿ ಅವನಲ್ಲಿ ದುರ್ಬಲ ವಿಚಾರಗಳು ಬಂದಾಗ ಮನಸ್ಸು ದುರ್ಬಲವಾಯಿತು, ಶರೀರವೂ ದುರ್ಬಲವಾಯಿತು, ತನ್ನ ಸಾಹಸ ಮತ್ತು ಶೌರ್ಯಗಳೆಲ್ಲವೂ ಮರ್ತೋದ್ವು. ಹಾಗಾಗಿ ಆ 2 ಅಧ್ಯಾಯಗಳಲ್ಲಿ, 2ನೇ ಅಧ್ಯಾಯದಲ್ಲಿ ಸಾಂಖ್ಯಯೋಗದಲ್ಲಿ ಪ್ರಕೃತಿಯ ಬಗ್ಗೆ, ಪುರುಷನ ಬಗ್ಗೆ ತಿಳಿಸ್ಕೊಡ್ಲಾಯಿತು. ಅಂದರೆ ಪ್ರಕೃತಿ ಅಂದ್ರೇನು, ಪುರುಷ ಅಂದ್ರೇನು, ಅಥವಾ ಶರೀರ ಅಂದ್ರೇನು, ಆತ್ಮ ಅಂದ್ರೇನು, ಆತ್ಮ ಎಷ್ಟು ಅವಿನಾಶಿ ಅನ್ನುವುದನ್ನು ತಿಳಿಸ್ಕೊಡ್ಲಾಯಿತು. 3ನೇ ಅಧ್ಯಾಯದಲ್ಲಿ ನಾವು ಕರ್ಮ ಮಾಡಬೇಕು, ಕರ್ಮಯೋಗ ಅಂತೇಳಿ ಕರೀಲಾಗ್ತದೆ. ಇಲ್ಲಿ ಏನು ಭಾರತೀಯ ಪರಿಕಲ್ಪನೆಯಲ್ಲಿ, ಪುರಾಣಗಳಲ್ಲಿ ಅಥವಾ ಶಾಸ್ತ್ರಗಳಲ್ಲಿ, ನಾವು ವೇದಗಳಲ್ಲಿ ಸಾಮಾನ್ಯವಾಗಿ ಏನಂತೇಳಿ ತಿಳ್ಕೊಂಡಿದ್ರೆ ಅಂತ ಹೇಳಿದರೆ, ನಾವು ಜಗತ್ತು ಕೆಟ್ಟದ್ದು, ಸಂಸಾರ ಕೆಟ್ಟದ್ದು, ಜಗತ್ತು ದುಃಖಮಯವಾಗಿದೆ, ಬದುಕು ದುಃಖಮಯವಾಗಿದೆ ಅಂತಕ್ಕಂಥ ತಪ್ಪು ಕಲ್ಪನೆಯಿಂದ ಕೂಡಿತ್ತು. ಅದಕ್ಕೋಸ್ಕರವಾಗಿ ನಾವು ಈ ಜಗತ್ತನ್ನು ಬಿಟ್ಬಿಡಬೇಕು, ಸಂಸಾರವನ್ನು ಬಿಟ್ಬಿಡಬೇಕು, ನಾವು ಇವೆಲ್ಲವನ್ನು ತ್ಯಾಗ ಮಾಡಿ ಜಂಗಮರಂತೆ, ಅಲ್ಲ ಅವಧೂತರಂತೆ, ಇಲ್ಲ ಸನ್ಯಾಸಿಗಳಾಗಿ ನಾವು ಕಾಡಲ್ಲೋ, ಮೇಡಲ್ಲೋ, ಗುಡ್ಡಗಳಲ್ಲೋ, ಬೆಟ್ಟಗಳಲ್ಲೋ ಕುಳಿತು ತಪಸ್ಸನ್ನು ಮಾಡಿ ನಾವು ಜೀವನ್ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಪರಿಕಲ್ಪನೆಯನ್ನು ಅವುಗಳು ಹೊಂದಿದ್ವು. ಆಧ್ಯಾತ್ಮಿಕ ಮೌಲ್ಯಗಳಿದೆ ನಮ್ಮ ಉಪನಿಷತ್ತುಗಳಲ್ಲಿ, ವೇದಗಳಲ್ಲೆಲ್ಲ. ಆದರೆ ಅದನ್ನು ಪ್ರೆಸೆಂಟೇಷನ್, ಅದನ್ನು ಜಗತ್ತಿನ ಮುಂದಿಡೋದರಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಕಾರ್ಯಸಾಧ್ಯವಾಗಿರ್ತಕ್ಕಂಥ, ಕ್ರಿಯಾಶೀಲವಾಗಿರ್ತಕ್ಕಂಥ ಒಂದು ಮೆಥಡ್ ಇರಲಿಲ್ಲ ಅಂತೇಳಿ ನಾನು ಅದರ ಸಹಿತವಾಗಿ ಭಾವಿಸ್ತೇನೆ. ಅದನ್ನೇ ಇಲ್ಲಿ ಗೀತಾಚಾರ್ಯನಾಗಿರ್ತಕ್ಕಂಥ ಭಗವಂತ ನಾವು ಕರ್ಮವನ್ನು ಮಾಡಬೇಕು ಎನ್ನುವುದನ್ನು ಹೇಳ್ತಾನೆ. ಕರ್ಮವನ್ನು ಮಾಡದೇ ಇದ್ದರೆ, ನಾವು ಕರ್ಮದಿಂದ ದೂರ ಉಳಿದ್ರೆ ನಾವು ಏನನ್ನೂ ಸಾಧಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲಿ ಪ್ರವೃತ್ತಿ ಮಾರ್ಗಕ್ಕೆ ಹೆಚ್ಚು ಒತ್ತನ್ನು ಕೊಡಲಾಗ್ತದೆ. ಕರ್ಮ ಮಾಡಬೇಕು. ಯಾತಕ್ಕೋಸ್ಕರ ಮಾಡಬೇಕು? ಈ ಸೃಷ್ಟಿ ಚಕ್ರ ನಡಿಬೇಕಂದ್ರೆ ಕರ್ಮ ಮಾಡಬೇಕು ಎನ್ನುವ ಮಾತನ್ನು ಇಲ್ಲಿ ವಿವರಿಸಲಾಗ್ತದೆ. ಹಾಗೆಯೇ ಯಜ್ಞ ಯಾಗಾದಿಗಳನ್ನು ಅಥವಾ ಸಂಸಾರವನ್ನು ನಡೆಸ್ಬೇಕಾದ್ರೆ, ಈ ಜಗತ್ತನ್ನು ನಡೆಸ್ಬೇಕಾದ್ರೆ ಕರ್ಮ ಅಗತ್ಯವಾಗಿರ್ತದೆ ಅಂತೇಳಿ. ಅಂದರೆ ಕರ್ಮವನ್ನು ಬಿಟ್ಟು ನಾವು ದೂರ ಇರೋದಿಲ್ಲ ಅಂತೇಳಿ. ಸಾಮಾನ್ಯವಾಗಿ ಸನ್ಯಾಸಿಗಳೇನು ತಿಳ್ಕೊಂಡಿದ್ರು ಅಂದರೆ, ನಾವು ಅಡುಗೆ ಮಾಡಬಾರ್ದು, ಅಡುಗೆ ಮಾಡ್ಕೊಂಡು ಊಟ ಮಾಡಬಾರ್ದು, ಯಾರಾದರೂ ಗೃಹಸ್ಥರು ಮಾಡಿದ್ದಾಗ ನಾವು ಬೇಡಿ ತಿನ್ನಬೇಕು, ನಾವು ಕೇವಲ ದೇವರ ಸ್ಮರಣೆಯಲ್ಲಿ ಅಥವಾ ಆಧ್ಯಾತ್ಮಿಕ ಮೌಲ್ಯಗಳ ಸಾಧನೆಯಲ್ಲೇ ನಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು ಅಂತ. ಇಲ್ಲಿ ಅರ್ಜುನ ಸಾಮಾನ್ಯವಾಗಿ ಅವನೊಬ್ಬ ಶೂರ, ವೀರ, ಅಥವಾ ಅವನೊಬ್ಬ ಸಾಧಕನಾಗಿರ್ತಕ್ಕಂಥವನು. ಅವನನ್ನು ಮತ್ತೆ ಜಾಗೃತಗೊಳಿಸುವ ಉದ್ದೇಶದಿಂದ ಜಗತ್ತಿಗೆ ಸಂದೇಶವನ್ನು ಕೊಡ್ತಿದ್ದರು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಕರ್ಮಗಳನ್ನು ಮಾಡಬೇಕು. ಯಾವುದೇ ಇರ್ಬೋದು, ಅದು ಕ್ಷತ್ರಿಯ ಧರ್ಮ ಇರ್ಬೋದು, ವೈಶ್ಯ ಧರ್ಮ ಇರ್ಬೋದು, ಅಥವಾ ನಾವು ಉತ್ಪಾದಕ ವರ್ಗ ಇರ್ಬೋದು, ಅಥವಾ ಬ್ರಾಹ್ಮಣ ವರ್ಗ ಇರ್ಬೋದು, ಅಥವಾ ಯಾವುದೇ ಸಾಧಕರಿರ್ಬೋದು. ಅವರ ವೃತ್ತಿಗಳು ಬೇರೆ ಬೇರೆ ಇರ್ಬೋದು. ಆದರೆ ನಮ್ಮ ಜಗತ್ತಿನಲ್ಲಿ ನಾವು ನಮ್ಮದೇ ಆಗಿರ್ತಕ್ಕಂಥ ವೃತ್ತಿಗಳನ್ನು ಪಡ್ತೀವಿ.
ಅದನ್ನೇ ಶರಣರು ಕಾಯಕ ಅನ್ನ ತತ್ವ ಅಂತೇಳಿ ಕರೆದರು. ಗಾಂಧೀಜಿಯವರು ಸಹಿತವಾಗಿ ಕಾಯಕ ಅನ್ನ ತತ್ವಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂಥವರು. ಹಾಗೆಯೇ ನಾವು ಸಮಾಜವಾದಿಗಳಂತಹ ಕಾರ್ಲ್ ಮಾರ್ಕ್ಸ್ ಸಹಿತವಾಗಿ ಲೆನಿನ್, ಸ್ಟಾಲಿನ್, ಕಾರ್ಲ್ ಮಾರ್ಕ್ಸ್, ಮಾವೋ ಇವರೆಲ್ಲರೂ ಕರ್ಮಕ್ಕೆ ಕಾಯಕಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಂಥವ್ರು. ಹಾಗಾಗಿ ಭಗವದ್ಗೀತೆಯು ಸಹಿತವಾಗಿ ನಮ್ಮ ಕಾಯಕಕ್ಕೆ ಕರ್ಮಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತದೆ. ಶರಣರು ಹೇಳ್ತಾರೆ ಅಂದರೆ ಕಾಯಕದಿಂದಲೇ ಮುಕ್ತಿ, ಕಾಯಕದಿಂದಲೇ ಕೈಲಾಸ, ಕಾಯಕದಿಂದಲೇ ಗುರು, ಜಿಂಗ, ಜಂಗಮ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಎಲ್ಲವೂ ಕಾಯಕದಿಂದಲೇ ಇದೆ ಅಂತೇಳಿ. ಅಂದರೆ ಇದರ ಅರ್ಥ ಏನಂತಂದರೆ ಆಧುನಿಕ ಅರ್ಥದಲ್ಲಿ ನಾವು ಹೇಗೆ ಅನ್ವಯಿಸ್ಕೊಳ್ಬೇಕಂತ ಹೇಳಿದರೆ, ಈ ಜಗತ್ತಿನಲ್ಲಿ ಯಾರೂ ಸಹಿತವಾಗಿ ಸೋಮಾರಿಗಳಾಗಿರಬಾರ್ದು, ಅಥವಾ ಸಮಾಜದಿಂದ ವಿಮುಖರಾಗಿರಬಾರ್ದು, ಅಥವಾ ಜೀವನದಿಂದ ವಿಮುಖರಾಗಿರಬಾರ್ದು, ಜೀವ ವಿಮುಖತೆಯನ್ನು ಪಡಿಬಾರ್ದು. ಮೂರು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅಂದರೆ ನಾವು ಸಮಾಜದಿಂದ ವಿಮುಖರಾಗಬಾರ್ದು, ಸಮಾಜಮುಖಿಯಾಗಬೇಕು. ಅಂದರೆ ಸಮಾಜದ ಎಲ್ಲ ಜನರೊಟ್ಟಿಗಿದ್ದು ನಾವು ಬದುಕಬೇಕಾಗ್ತದೆ. ಈಗ ಸಮಾಜದಲ್ಲಿ ನಾವು ಇದ್ದೀವಿ ಅಂದಮೇಲೆ ನಾವು ದುಡಿಬೇಕಾಗ್ತದೆ. ನಾವು ಯಾವುದಾದ್ರೂ ಉದ್ಯೋಗ ವ್ಯವಹಾರಗಳನ್ನು ಮಾಡಬೇಕಾಗ್ತದೆ. ಈ ಉದ್ಯೋಗ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನಲ್ಲಿ ಕೌಶಲ್ಯ ಅಂತೇಳಿ ಕರಿತೀವಿ. ಯೋಗತು ಕರ್ಮತು ಕೌಶಲ ಅಂತೇಳಿ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕರ್ಮ ಕೌಶಲ್ಯತೆಯಿಂದ ಕೂಡಿರ್ತದೆ, ಅಥವಾ ಅವನೊಬ್ಬ ಹ್ಯೂಮನ್ ರಿಸೋರ್ಸಸ್. ಒಂದು ಪಕ್ಷ ನೀನು ಕಾಯಕವನ್ನು ಮಾಡಲಿಲ್ಲ ಅಥವಾ ನೀನು ಉದ್ಯೋಗ ವ್ಯವಹಾರಗಳನ್ನ ಮಾಡಲಿಲ್ಲ ಅಂದರೆ ಇಟ್ ಇಸ್ ಎನ್ ಹ್ಯೂಮನ್ ವೇಸ್ಟ್ ಅಂತೇಳಿ ಕರಿತೀವಿ, ವೇಸ್ಟ್ ಬಾಡಿ ಅಂತೇಳಿ ಕರೀಲಾಗ್ತದೆ. ಹಾಗಾಗಿ ನಾವು ಪ್ರತಿಯೊಂದು ಸಮಯದಲ್ಲಿಯೂ ಸಹಿತವಾಗಿ ನಮ್ಮ ಉದ್ಯೋಗ ವ್ಯವಹಾರಗಳನ್ನು ನಾವು ಆರ್ಡಿನರಿ ಮಾಡೋದಲ್ಲ, ನಾವು ಯಾವಾಗಲೂ ಆ ಕರ್ಮವನ್ನು ಕೌಶಲ್ಯ, ಕರ್ಮತು ಕೌಶಲ ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಆ ಕರ್ಮದನ್ನು ಕ್ರಿಯೇಟಿವ್ ಆಗಿ ಮಾಡಬೇಕಾಗ್ತದೆ, ಅಥವಾ ಲಾಜಿಕಲಿ ಥಿಂಕ್ ಮಾಡಬೇಕಾಗ್ತದೆ, ಪ್ರೊಬಬಿಲಿಟಿ ಥಿಂಕ್ ಮಾಡಬೇಕಾಗ್ತದೆ, ಪಾಸಿಬಲ್ ಆಗಿ ಥಿಂಕ್ ಮಾಡಬೇಕಾಗ್ತದೆ, ಅಥವಾ ಪ್ರಪಂಚೇನ ಅನುಕೂಲಾಯ ನಮಃ ಅಂತೇಳಿ ಕರಿತೀವಿ. ಪ್ರಪಂಚವು ಯಾವುದಕ್ಕಿದೆ? ನಮ್ಮ ಅನುಕೂಲಕ್ಕೋಸ್ಕರವಾಗಿ ಇದೆ. ಹಾಗಾಗಿ ಕರ್ಮವನ್ನು ನಾವು ಮಾಡಬೇಕಾದ್ರೆ ನಾವು ಅದನ್ನು ಒಂದು ವಿಶೇಷ, ಅದಕ್ಕೆ ಹೇಳಲಾಗ್ತದೆ ವಾಟ್ ಈಸ್ ಅನ್ ಪ್ರತಿಭೆ ಅಂದರೆ ಏನು? ಒಂದು ಸಾಮಾನ್ಯ ಕೆಲಸವನ್ನು ಅದನ್ನು ವಿಶೇಷವಾಗಿ ನಾವು ಮಾಡಿದಾಗ ಅದನ್ನು ಪ್ರತಿಭೆ ಅಂತೇಳಿ ನಾವು ಕರಿತೀವಿ. ಅಂದರೆ ಆ ಪ್ರತಿಭಾವಂತರಾಗಿ ನಾವು ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ನಮ್ಮ ಮನಸ್ಸು ಇಟ್ ಇಸ್ ಎ ಸೋರ್ಸಸ್, ಸಂಕಲ್ಪ ಶಕ್ತಿ, ಭಾವನಾ ಶಕ್ತಿ ಅಂತೇಳಿ ಕರಿತೀವಿ. ಇನ್ನೊಂದು ಅರ್ಥದಲ್ಲಿ ಆತ್ಮಶಕ್ತಿ ಅಂತೇಳಿ ಕರಿತೀವಿ. ಈ ಆತ್ಮಶಕ್ತಿ ಏನಿದೆ ಜಗತ್ತನ್ನು ಸೃಷ್ಟಿಸಬಲ್ಲದು, ಜಗತ್ತನ್ನು ನಾಶ ಮಾಡಬಲ್ಲದು ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಸಂಕಲ್ಪಕ್ಕೆ ಅಷ್ಟೊಂದು ಸಾಮರ್ಥ್ಯ, ಶಕ್ತಿ ಎಲ್ಲವೂ ಇದೆ. ಹಾಗಾಗಿ ಈ ಸಂಕಲ್ಪಗಳನ್ನು ಚಾನಲೈಸ್ ಮಾಡಬೇಕು ನಮ್ಮಲ್ಲಿರುವ ಪ್ರತಿಭೆಗಳನ್ನು ಆಧರಿಸಿ. ನಾವು ಶರಣರು ಹೇಳಿದಾಗೆ ನಾವು ಒಂದು ಪಕ್ಷ ದುಡಿಲಿಲ್ಲ ಅಂದರೆ ನಾವು ಊಟ ಮಾಡಲಿಕ್ಕೆ ಯೋಗ್ಯರಲ್ಲ ಅಂತ. ಸಮಾಜವಾದವು ಅದನ್ನೇ ತಿಳಿಸ್ಕೊಡ್ತದೆ. ನಾವು ವರ್ಕ್ ಮಾಡಿದ್ರೆ ಮಾತ್ರ ನಮಗೆ ಅನ್ನ ತಿನ್ನಲಿಕ್ಕೆ ನಾವು ಸಮರ್ಥರು ಅಂತೇಳಿ ಕರೀಲಾಗ್ತದೆ. ಒಂದು ಪಕ್ಷ ನಾವು ಕೆಲಸ ಮಾಡಲಿಲ್ಲ ಅಂದರೆ ನಾವು ಅದಕ್ಕೆ ಯೋಗ್ಯರಲ್ಲ ಅಂತೇಳಿ ಕರೀಲಾಗ್ತದೆ. ಹೀಗಾಗಿ ಇಲ್ಲಿ ವಿಶೇಷವಾಗಿ ಕಾರ್ಯಕ್ಕೆ, ಕೆಲಸಕ್ಕೆ, ಕರ್ಮಕ್ಕೆ ಪ್ರಾಧಾನ್ಯತೆಯನ್ನು ಕೊಡಲಾಯಿತು. ಅದನ್ನು ಮಾಡಬೇಕಾದ್ರೆ ನಾವು ಕಮಿಟೆಡ್ ಆಗಿರ್ಬೇಕಂತೇಳಿ. ಕಮಿಟ್ಮೆಂಟ್ ಅಂದರೆ ಬದ್ಧರಾಗಿರಬೇಕು ಮತ್ತು ಆಸಕ್ತಿಯಿಂದ ಕೂಡಿರಬೇಕು. ಅದು ಇಟ್ ಶುಡ್ ಬಿ ರಿಸೋರ್ಸ್ಫುಲ್ ಆಗಿರಬೇಕು ಮತ್ತು ಫ್ರೆಂಡ್ಲಿ ಆಗಿರಬೇಕು. ಮತ್ತು ನಾವು ಅದನ್ನು ಒಂದು ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ, ಅಂದರೆ ಅದನ್ನು ಪರ್ಸ್ನಾಲಿಟಿ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ಕಾರ್ಯಗಳನ್ನು ನಾವು ಮಾಡಬೇಕಾಗ್ತದೆ. ಹಾಗಾಗಿ ಭಗವದ್ಗೀತೆ ಸಮಾಜದಿಂದ ವಿಮುಖರಾಗ್ತಕ್ಕಂಥದ್ದನ್ನು ಕಲಿಸೋದಿಲ್ಲ, ಸಮಾಜಮುಖಿಯಾಗಿ ನಾವು ಕೆಲಸ ಮಾಡೋದನ್ನು ಅದು ಕಲಿಸ್ಕೊಡ್ತದೆ. ಹಾಗಾಗಿ ನಾವು ಸನ್ಯಾಸಿ ಮಾರ್ಗವನ್ನು ಕಲಿಸೋದಿಲ್ಲ, ಪ್ರವೃತ್ತಿ ಮಾರ್ಗವನ್ನು ಭಗವದ್ಗೀತೆ ನಮ್ಗೆ ಹೇಳ್ಕೊಡ್ತದೆ. ಆದರೆ ಪ್ರವೃತ್ತಿ ಮಾರ್ಗದಲ್ಲಿಯೂ ನಾವು ಹೇಗಿರಬೇಕಾಗ್ತದೆ, ನಮ್ಮ ಕರ್ಮವನ್ನು ಹೇಗೆ ಮಾಡಬೇಕಾಗ್ತದೆ ಅಂತೇಳಿ. ಇಲ್ಲಿ ಕರ್ಮವನ್ನು ಮಾಡಬೇಕಾದ್ರೆ ನಾವು ಹಲವಾರು ಕರ್ಮಗಳಿರ್ತದೆ. ಈಗ ಹೇಳಲಾಗ್ತದೆ, ಒಬ್ಬ ಸನ್ಯಾಸಿಯಾಗಿರ್ತಕ್ಕಂಥವನು ಅವನು ಅಡುಗೆ ಮಾಡ್ಕೊಳ್ಬೇಕಾಗ್ತದೆ, ಬಟ್ಟೆ ತೊಳ್ಕೊಬೇಕಾಗ್ತದೆ, ಅಥವಾ ಅವನ ಸಾಧನೆಗಳನ್ನು, ಕೆಲವನ್ನ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಅಂಥ ಕರ್ಮಗಳನ್ನು ಅವನು ಮಾಡಲೇಬೇಕು. ಇದರಿಂದ ಹೊರತಾಗಿ ಹೋಗಿ ಕೂತ್ಕೊಂಡು ಬರೀ ಜಪ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಅನ್ನೋದನ್ನು ಭಗವದ್ಗೀತೆ ನಮಗೆ ತಿಳಿಸ್ಕೊಡ್ತದೆ. ಹೀಗೆ ಕರ್ಮ, ಈ ಸೃಷ್ಟಿ ಚಕ್ರವು ತಿರುಗಬೇಕಾದ್ರೆ ಸತ್ಯ, ತ್ರೇತ, ದ್ವಾಪರ, ಕಲಿಯುಗ ಜೊತೆಯಲ್ಲಿ ನಾವಲ್ಲಿ ಜನ್ಮ ಮತ್ತು ಪುನರ್ಜನ್ಮಗಳನ್ನು ಪಡಿತಾ ಹೋಗಬೇಕಾದ್ರೆ ನಾವು
ಪ್ರತಿಯೊಂದು ಜನ್ಮದಲ್ಲಿಯೂ ನಮ್ಮದೇ ಆಗಿರ್ತಕ್ಕಂಥ ಕರ್ಮಗಳನ್ನು ನಾವು ಮಾಡಬೇಕು. ಅದು ವ್ಯವಸಾಯವೋ ಅಥವಾ ನಾವು ಒಂದು ಆಡಳಿತಾಧಿಕಾರಿಯೋ ಅಥವಾ ಒಂದು ಕಾರ್ಪೊರೇಟ್ ಸೆಕ್ಟರನ್ನು ಅಥವಾ ಸ್ವಾವಲಂಬಿಯೋ ಸಮಥಿಂಗ್, ನಾವು ಯಾವುದಾದ್ರೂ ಒಂದು ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿಕೊಂಡಾಗ ಆಗ ಸಮಾಜವೂ ಅನುಕೂಲಕರವಾಗಿ ಅಭಿವೃದ್ಧಿ ಆಗ್ತದೆ, ನಮ್ಮ ಉನ್ನತಿಯೂ ಆಗ್ತದೆ. ಹಾಗಾಗಿ ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ವಿಲ್ ಬ್ರಿಂಗ್ ವರ್ಲ್ಡ್ ಟ್ರಾನ್ಸ್ಫಾರ್ಮೇಷನ್ ಅಂತೇಳಿ ಕರಿತೀವಿ. ಅಂದರೆ ಸ್ವಯಂ ಪರಿವರ್ತನೆ ವಿಶ್ವ ಪರಿವರ್ತನೆ ತರಬಲ್ಲದು ಅಂಥೇಳಿ ಕರೆಯಲಾಗ್ತದೆ. ಹಾಗಾಗಿ ಈ ಕರ್ಮವನ್ನು ನಾವು ಮಾಡಬೇಕಾದ್ರೆ ನಮಗೆ ಈ ಜಗತ್ತೇನಿದೆ ಯಜ್ಞಗಳನ್ನು ಮಾಡಬೇಕಾಗ್ತದೆ. ಯಜ್ಞಗಳಂತ ಹೇಳಿದರೆ ಹಲವಾರು ರೀತಿಯಾಗಿರ್ತಕ್ಕಂಥ ಯಜ್ಞಗಳಂತೇಳಿ ಕರಿತೀವಿ. ಈಗ ನಾವು ಆಹಾರವನ್ನೇ ತಯಾರು ಮಾಡಬೇಕಾದ್ರೆ ಅದು ಸ್ವಚ್ಛತೆಯಿಂದ ಕೂಡಿರಬೇಕು, ಪವಿತ್ರತೆಯಿಂದ ಕೂಡಿರಬೇಕು. ಅಥವಾ ಅದನ್ನು ತಯಾರು ಮಾಡಬೇಕಾದ್ರೆ, ಊಟ ಮಾಡಬೇಕಾದ್ರೆ, ಅಥವಾ ಅದನ್ನು ನಾವು ಬಡಿಸ್ಬೇಕಾದ್ರೆ ಎಲ್ಲವೂ ಸಹಿತವಾಗಿ ಭಗವಂತನ ನೆನಪಿನಲ್ಲಿ ನಾವು ತಯಾರಿಸಬೇಕಾಗ್ತದೆ. ಹಾಗಾಗಿ ಶರಣರು ಸಹಿತವಾಗಿ ಹೇಳ್ತಾರೆ, ಕಾಯಕದಿಂದಲೇ ಮುಕ್ತಿ, ಕಾಯಕದಿಂದಲೇ ಕೈಲಾಸ ಅಂತೇಳಿ ಕರೀತಾರೆ, ಕಾಯಕ ಅನ್ನತತ್ವ ಅಂತೇಳಿ ಕರೀತಾರೆ. ಹಾಗೆಯೇ ಈ ಕಾಯಕದಿಂದ ಬಂದ ಹಣವನ್ನು, ಕಾಯಕದಿಂದ ನಾವೇನು ಸಂಪಾದನೆಯನ್ನು ನಾವು ಮಾಡ್ತಾ ಹೋಗ್ತೀವಿ, ಆ ಹಣವನ್ನು ಕೇವಲ ನಮಗೋಸ್ಕರವಾಗಿ ಬಳಸೋದಲ್ಲ, ಅದನ್ನು ದಾಸೋಹ ಅಂತೇಳಿ ಕರೀಲಾಗ್ತದೆ. ಅಂದರೆ ನಮ್ಮ ಫೆಸಿಲಿಟೀಸ್, ಅಂದರೆ ನಮಗೆ ಏನು ಅವಶ್ಯಕತೆಗಳಿರ್ತದೆ, ಅವಶ್ಯಕತೆಗಳನ್ನು ಪೂರೈಸ್ಕೊಂಡ್ಮೇಲೆ ಅದು ಇನ್ನೊಬ್ಬರಿಗೂ ಸಹಿತವಾಗಿ ನಾವು ದಾನ ಮಾಡಬೇಕು ಅಂತ ಹೇಳ್ಬಿಟ್ಟು, ಹಾಗಾಗಿ ಈ ದಾನವನ್ನು ಮಾಡಲಿಲ್ಲ ನಾವೇ ಸಂಗ್ರಹಿಸಿ ಇಟ್ಕೊಳ್ಬೋದು ಅಂತೇಳಿ ಕರೀಲಾಗ್ತದೆ. ಅಂದರೆ ಸಂಗ್ರಹಣೆ ಅಂತೇಳಿ ಕರೀಲಾಗ್ತದೆ, ಅಥವಾ ಕೊಳ್ಳು ಬಾಕತನ ಅಂತೇಳಿ ಕರೀಲಾಗ್ತದೆ. ಕೊಳ್ಳು ಬಾಕತನ ಅಂದರೆ ಹೌದು, ನಾನು ದುಡಿದಿದ್ದೀನಿ, ನಾನು ಸಂಪಾದನೆ ಮಾಡಿದ್ದೀನಿ, ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಅಲ್ಲ. ನೀನು ದುಡಿ ಅಂತಲೇ ಭಗವದ್ಗೀತೆ ಹೇಳ್ತದೆ, ನೀನು ಕಾಯಕದಿಂದ ಮಾಡಬೇಕು ಅಂತ ಹೇಳ್ತದೆ. ಆದರೆ ಕಾಯಕದಿಂದ ಬಂದಂತಹ ಹಣವನ್ನು ಸದ್ಬಳಕೆಯನ್ನು ಮಾಡಬೇಕು, ಅದನ್ನು ಉಪಯೋಗಿ ಕಾರ್ಯಗಳಿಗೆ ನೀನು ಬಳಸ್ಕೊಳ್ಬೇಕು. ಅಂದರೆ ಇಂತಿಷ್ಟು ಹಣವನ್ನು ನೀನು ಸಮಾಜದ ಒಳಿತಿಗಾಗಿ, ಸಾರ್ವಜನಿಕರ ಒಳಿತಿಗಾಗಿ, ನೀನು ಇನ್ನೊಬ್ಬರ ಜೀವನದ ಒಳಿತಿಗಾಗಿ ನೀನು ಬಳಸ್ಕೊಳ್ಬೇಕು ಅನ್ನೋ ಮಾತನ್ನು ಇಲ್ಲಿ ಕಾಯಕ ಅನ್ನತತ್ವದಲ್ಲಿ ಮತ್ತು ಕರ್ಮ ಸನ್ಯಾಸ ಯೋಗದಲ್ಲಿ ಅಥವಾ ಕರ್ಮಯೋಗದಲ್ಲಿ ತಿಳಿಸ್ಕೊಳ್ಳಲಾಗ್ತದೆ. ಅಂದರೆ ಇನ್ನು ಕರ್ಮ ಮಾಡಬೇಕಾದ್ರೆ ಹೇಗಿರಬೇಕು ಅನ್ನೋದನ್ನು ಭಗವದ್ಗೀತೆ ನಮಗೆ ಪರಿಪೂರ್ಣವಾಗಿ ತಿಳಿಸ್ಕೊಳ್ಬೇಕಾಗ್ತದೆ. ಅಂದರೆ ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಅಂದರೆ ಕಾಯಕ ಅನ್ನತತ್ವನ ಹೌದು, ಯಾವುದಾದ್ರೂ ಒಂದು ಉದ್ಯೋಗ ವ್ಯವಹಾರವನ್ನು ಮಾಡಬೇಕು. ಆದರೆ ಆ ಉದ್ಯೋಗ ವ್ಯವಹಾರವನ್ನು ಮಾಡಬೇಕಾದ್ರೆ ಆ ಕಾಯಕ ಹೇಗಿರಬೇಕು ಅಂತ ಹೇಳಿದರೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ಆಸಕ್ತಿಯ ಆಶಯ ಇರಬೇಕು, ಆದರೆ ಆಸಕ್ತಿ ಇರಬಾರ್ದು ಅಂತೇಳಿ. ಅಂದರೆ ಇದರಲ್ಲಿ ಮೋಹವಾಗಲಿ ಲೋಭವಾಗಲಿ ನುಸುಳಬಾರ್ದು ಅಂತ ಹೇಳ್ಬಿಟ್ಟು. ಅಂದರೆ ನನಗೆ ಹೆಚ್ಚು ವ್ಯಾಪಾರ ಮಾಡಿದರೆ, ಹೆಚ್ಚು ಬಂಡವಾಳವನ್ನು ಹಾಕಿದರೆ, ಹೆಚ್ಚು ಬೆಲೆಗಳನ್ನು ಏರಿಸಿದರೆ ನನಗೆ ಲಾಭ ಬರ್ತದೆ ಅಂತೇಳಿ ಅದು ತಪ್ಪು ಕಲ್ಪನೆ. ಯಾಕೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು ತನಗೂ ಮತ್ತು ಇನ್ನೊಬ್ಬರಿಗೂ ಅನುಕೂಲ ಆಗಲಿ ಅಂತೇಳಿ ಈ ಮಧ್ಯದಲ್ಲಿ ತಾನು ಬೆಳೆದಂತಹ ಅಥವಾ ತನ್ನ ತಯಾರಿಸಿದಂಥ ವಸ್ತುಗಳಿಗೆ ರಿಟರ್ನ್ಸ್ ಅಂದರೆ ಅದಕ್ಕೆ ಪ್ರತಿಫಲವನ್ನು ನಾವು ಅಪೇಕ್ಷಿಸ್ತೀವಿ. ಆದರೆ ಆ ಪ್ರತಿಫಲ ಬಹಳ ನಿರೀಕ್ಷೆಯನ್ನು ನಾವು ಇಟ್ಕೊಳ್ಬಾರ್ದು. ಅದನ್ನು ಬಹಳ ನಿರೀಕ್ಷೆಯನ್ನು ಇಟ್ಕೊಂಡ್ವಿ, ಅದರಲ್ಲಿ ಮೋಹವನ್ನು ಇಟ್ಕೊಂಡ್ವಿ, ಲೋಭವನ್ನು ಇಟ್ಕೊಂಡ್ವಿ ಅಂತ ಹೇಳಿದರೆ ಆ ಕಾಯಕಕ್ಕೆ ಏನೂ ಬೆಲೆ ಇರೋದಿಲ್ಲ ಅಂತೇಳಿ ಹೇಳಲಾಗ್ತದೆ. ಈಗ ನಾವು ಕಾಯಕವನ್ನು ಮಾಡ್ತೀವಿ, ಪರೋಪಕಾರ ಕಾರ್ಯಗಳನ್ನು ಮಾಡ್ತೀವಿ, ಆದರೆ ಬೇರೆಯವರ ಉದ್ದೇಶಗಳಿಗೆ ಅಥವಾ ಬೇರೆಯವರ ಒಂದು ಗುರಿ ಉದ್ದೇಶಗಳಿಗೆ ನಾವು ಕೆಲಸ ಮಾಡ್ತೀವಿ. ಆದರೆ ಅದು ತಪ್ಪು ಗುರಿ ಉದ್ದೇಶ ಆಗಿದ್ದರೆ ನಾವು ಆ ಕರ್ಮವನ್ನು ಮಾಡಬಾರ್ದು. ಇನ್ನೊಬ್ಬರು ನಮಗೆ ಮಾರ್ಗದರ್ಶನ ಮಾಡಿರ್ಬೋದು, ಇನ್ನೊಬ್ಬರು ನಮ್ಗೆ ಆಶ್ರಯವನ್ನು ಕೊಟ್ಟಿರ್ಬೋದು, ಏನೇ ಕೊಟ್ಟಿರ್ಬೋದು. ಆದರೆ ಇಲ್ಲಿ ಉದಾಹರಣೆಯನ್ನು ನೋಡೋದಾದರೆ ಕರ್ಣ ಇರ್ಬೋದು, ದುರ್ಯೋಧನ ಇರ್ಬೋದು, ದುಶ್ಯಾಸನ ಇರ್ಬೋದು, ಇವರೆಲ್ಲರೂ ಸಹಿತವಾಗಿ ಈಗ ಕರ್ಣ ಅಷ್ಟೊಂದು ಮಹಾವೀರ, ಅರ್ಜುನನಿಗಿಂತ ಬಹಳ ದೊಡ್ಡ ಶ್ರೇಷ್ಠ ಶೂರನಾಗಿದ್ದಂಥವನು. ಆದರೆ ಅವನು ಯಾರಿಗೋಸ್ಕರವಾಗಿ ದುಡ್ದ? ದುರ್ಯೋಧನ ಯಾತಕ್ಕೋಸ್ಕರವಾಗಿ ಇದ್ದ? ಅವನು ದುರಹಂಕಾರಿಯಾಗಿದ್ದ. ಅವನಲ್ಲಿ ಎಲ್ಲವೂ ಲೋಭ, ಕ್ರೋಧ, ಈರ್ಷೆ, ದ್ವೇಷಗಳೆಲ್ಲವೂ ಮನೆ ಮಾಡಿಕೊಂಡಿದ್ವು. ಆದರೆ ಇನ್ನೊಬ್ಬರಿಗೆ ದುಃಖ ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅವನು ರಾಜ್ಯಭಾರವನ್ನು, ಸಾಧನೆಯನ್ನು ಅಥವಾ ಇನ್ನೊಬ್ಬರಿಗೆ ಕಿರುಕುಳವನ್ನು ಕೊಟ್ಟ. ಹಾಗಾಗಿ ಅದಕ್ಕೆ ಸಾಥ್ ಕೊಟ್ಟಂತಹ, ಅಂದರೆ ಅದಕ್ಕೆ ಸಹಕಾರವನ್ನು ನೀಡಿದಂತಹದ್ದು ಸಹಿತವಾಗಿ ನೀನೆಷ್ಟೇ ಶೂರವೀರತನ ಇದ್ದರೂ ಸಹಿತವಾಗಿ ಅದು ಪ್ರಯೋಜನ ಆಗೋದಿಲ್ಲ. ಹೀಗೆ ಕರ್ಮವನ್ನು ಮಾಡಬೇಕಾದ್ರೆ ನಾವು ನಷ್ಟಮೋಹಿ ಸ್ಮೃತಿ ಲಬ್ಧ ಹಾಗೆ ನಾವು ಮಾಡಬೇಕಾಗ್ತದೆ. ಅಂದರೆ ಆ ನಷ್ಟಮೋಹಿ ಅಂತ ಹೇಳಿದರೆ
ನಮಗೆ ಅದ್ರ ಮೇಲೆ ಮೋಹ ಇರಬಾರ್ದು ಅಂತೇಳಿ ಕರೀಲಾಗ್ತದೆ, ಆಸಕ್ತಿ ಇರಬಾರ್ದು. ಅದಕ್ಕೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ, ಅಂದರೆ ಅದರ ಫಲಾಫಲಗಳನ್ನು ನಾವು ನಿರೀಕ್ಷಿಸಬಾರ್ದು. ಕರ್ಮ ಮಾಡೋದು ನಮ್ಮ ಕೆಲಸ, ಆದರೆ ಅದರ ಫಲಗಳನ್ನು ನಾವು ನಿರೀಕ್ಷಣೆ ಮಾಡಬಾರ್ದು, ಅಥವಾ ಬಂದಂಥ ಫಲಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು. ಹೀಗೆ ಕರ್ಮ ಫಲದ ಬಗ್ಗೆ ವಿಶೇಷವಾಗಿ ನಾವು 3ನೇ ಅಧ್ಯಾಯದಲ್ಲಿ ಗೀತಾಚಾರ್ಯನಾಗಿರ್ತಕ್ಕಂಥ ಭಗವಂತ ತಿಳಿಸ್ತಾರೆ. ಅದರ ಮೂಲ ಉದ್ದೇಶ ಏನಂತ ಹೇಳಿದರೆ, ಯಾರೂ ಕರ್ಮದಿಂದ ವಿಮುಖರಾಗಬಾರ್ದು, ಮಾಡಿದ ಕರ್ಮವೂ ಶ್ರೇಷ್ಠವಾಗಿರಬೇಕು. ಶ್ರದ್ಧವಾನ್ ಲಭ್ಯತೆ ಅಂತೇಳಿ ಕರೀಲಾಗ್ತದೆ. ಅಂದರೆ ಶ್ರದ್ಧೆಯಿಂದ ಕೂಡಿರಬೇಕು ಮತ್ತು ನಿಷ್ಕಾಮ ಕರ್ಮದಿಂದ ಕೂಡಿರಬೇಕು. ಫಲಾಪೇಕ್ಷೆಯನ್ನು ಮಾಡಬಾರ್ದು, ಕಮಿಟೆಡ್ ಆಗಿರಬೇಕು, ಡಿಸಿಪ್ಲಿನ್ ಆಗಿರಬೇಕು, ಮತ್ತು ನಾವು ಮನಸ್ಸು ಕೊಟ್ಟು ಆ ಕಾರ್ಯವನ್ನು ಮಾಡಬೇಕು ಅನ್ನೋದನ್ನು ಅಲ್ಲಿ ತಿಳಿಸ್ಕೊಡ್ಲಾಗ್ತದೆ. ಹಾಗಾಗಿ ಆ ಕರ್ಮದ ಸಿದ್ಧಾಂತವನ್ನು ಭಗವದ್ಗೀತೆಯಲ್ಲಿ ಪ್ರತಿಪಾದಿಸಿದ್ದನ್ನು ನಾವೆಲ್ಲರೂ ಮಾಡೋಣ, ಮತ್ತು ನಮ್ಮ ಒಂದು ಹ್ಯೂಮನ್ ರಿಸೋರ್ಸ್ ಅಂದರೆ ಮಾನವೀಯ ಸಂಪನ್ಮೂಲಗಳನ್ನು ನಾವು ಬಳಸ್ಕೊಳ್ತಾ ಸಮಾಜದ ಉನ್ನತಿಗಾಗಿ ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ.